ಪ್ರತಿದಿನ ಒಬ್ಬರ ಜೊತೆ ಮಾತನಾಡುವಾಗ ಯೂಸ್ ಆಗುವಂತಹ ಇಂಗ್ಲೀಷ್ ಸೆಂಟೆನ್ಸಸ್ ವೀಡಿಯೋಸ್ ನಾನು ಮಾಡ್ತಾ ಬಂದಿದ್ದೀನಿ. ಐ ಹೋಪ್ ಅವೆಲ್ಲ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ಹಾಗೆ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಒಂದಷ್ಟು ಸೆಂಟೆನ್ಸಸ್ ನೋಡ್ತಾ ಹೋಗೋಣ, ಬೋತ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಈ ರೀತಿಯ ಸೆಂಟೆನ್ಸಸ್ ನೋಡೋದ್ರಿಂದ ನಿಮಗೆ ಇಂಗ್ಲೀಷ್ ಇಂಪ್ರೂವ್ಮೆಂಟಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಸೆಂಟೆನ್ಸ್. ನಾವು ಅದನ್ನು ಅವರಿಗೆ ಹೇಳಿರಲಿಲ್ಲ ಅಂದರೆ ಅವರಿಗೆ ಅದರ ಬಗ್ಗೆ ಗೊತ್ತಾಗುತ್ತಿರಲಿಲ್ಲ. ನಾವು ಅದನ್ನು ಅವರಿಗೆ ಹೇಳಿರಲಿಲ್ಲ ಅಂದರೆ ಅವರಿಗೆ ಅದರ ಬಗ್ಗೆ ಗೊತ್ತಾಗುತ್ತಿರಲಿಲ್ಲ. ಇಲ್ಲಿ ನಾವು ಅದನ್ನು ಅವರಿಗೆ ಹೇಳಿರಲಿಲ್ಲ ಅಂದರೆ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿರುತ್ತೆ. ಅವರಿಗೆ ಅದರ ಬಗ್ಗೆ ಗೊತ್ತಾಗುತ್ತಿರಲಿಲ್ಲ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿರುತ್ತೆ. ಸೊ ನಾವು ಅದನ್ನು ಅವರಿಗೆ ಹೇಳಿರಲಿಲ್ಲ ಅಂದರೆ ಇಫ್ ವಿ ಹ್ಯಾಡ್ ನಾಟ್ ಟೋಲ್ಡ್ ದೆಮ್, ಇಫ್ ವಿ ಹ್ಯಾಡ್ ನಾಟ್ ಟೋಲ್ಡ್ ದೆಮ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಸಬ್ಜೆಕ್ಟ್ ಇರುತ್ತೆ, ವಿ ಇದೆ ಇಲ್ಲಿ. ಸೊ ಅದಾದಮೇಲೆ ಹ್ಯಾಡ್ ಬರುತ್ತೆ, ಎಲ್ಲ ಸಬ್ಜೆಕ್ಟ್ ಜೊತೆಗೂ ಹ್ಯಾಡ್ ಬರುತ್ತೆ. ಅದಾದಮೇಲೆ ಬರುವ ವರ್ಬ್ ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿರುತ್ತೆ. ಸೊ ಇಲ್ಲಿರುವ ವರ್ಬ್ ಟೆಲ್ ಇದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಈಸ್ ಟೋಲ್ಡ್. ನೆಕ್ಸ್ಟ್ ಲೈನ್, ಅವರಿಗೆ ಅದರ ಬಗ್ಗೆ ಗೊತ್ತಾಗುತ್ತಿರಲಿಲ್ಲ. ದೇ ವುಡ್ ನಾಟ್ ಹ್ಯಾವ್ ನೋನ್ ಅಬೌಟ್ ಇಟ್. ದೇ ವುಡ್ ನಾಟ್ ಹ್ಯಾವ್ ನೋನ್ ಅಬೌಟ್ ಇಟ್. ಸೊ ಕಂಪ್ಲೀಟ್ ಸೆಂಟೆನ್ಸ್. ದೇ ವುಡ್ ನಾಟ್ ಹ್ಯಾವ್ ನೋನ್ ಅಬೌಟ್ ಇಟ್ ಇಫ್ ವಿ ಹ್ಯಾಡ್ ನಾಟ್ ಟೋಲ್ಡ್ ದೆಮ್. ಓಕೆ, ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ಬಹಳ ದಿನಗಳ ನಂತರ ನಿಮ್ಮನ್ನು ಭೇಟಿ ಮಾಡಿರುವುದು ತುಂಬ ಸಂತೋಷವಾಗಿದೆ. ಬಹಳ ದಿನಗಳ ನಂತರ ನಿಮ್ಮನ್ನು ಭೇಟಿ ಮಾಡಿರುವುದು ತುಂಬ ಸಂತೋಷವಾಗಿದೆ. ಬಹಳ ದಿನಗಳ ನಂತರ, ಆಫ್ಟರ್ ಸಚ್ ಅ ಲಾಂಗ್ ಟೈಮ್, ಆಫ್ಟರ್ ಸಚ್ ಅ ಲಾಂಗ್ ಟೈಮ್, ಭೇಟಿ ಮಾಡಿರುವುದು ತುಂಬ ಸಂತೋಷವಾಗಿದೆ. ಇಟ್ ವಾಸ್ ಗ್ರೇಟ್ ಮೀಟಿಂಗ್ ಯು. ಇಟ್ ವಾಸ್ ಗ್ರೇಟ್ ಮೀಟಿಂಗ್ ಯು. ಸೊ ಕಂಪ್ಲೀಟ್ ಸೆಂಟೆನ್ಸ್. ಇಟ್ ವಾಸ್ ಗ್ರೇಟ್ ಮೀಟಿಂಗ್ ಯು ಆಫ್ಟರ್ ಸಚ್ ಅ ಲಾಂಗ್ ಟೈಮ್. ಇಟ್ ವಾಸ್ ಗ್ರೇಟ್ ಮೀಟಿಂಗ್ ಯು ಆಫ್ಟರ್ ಸಚ್ ಅ ಲಾಂಗ್ ಟೈಮ್. ಈ ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಇಟ್ ವಾಸ್ ಗ್ರೇಟ್ ಮೀಟಿಂಗ್. ಓಕೆ, ನೆಕ್ಸ್ಟ್ ಸೆಂಟೆನ್ಸ್. ನೀವು ಮುಂದಿನ ಬಾರಿ ಊರಿಗೆ ಬಂದಾಗ ನನಗೆ ತಿಳಿಸಿ, ನಾವು ಒಟ್ಟಿಗೆ ಸೇರಬಹುದು. ಹಾಗೆ ಸಮಯ ಇದ್ದರೆ ನೀವು ಮನೆಗೂ ಬರಬಹುದು. ನೀವು ಮುಂದಿನ ಬಾರಿ ಊರಿಗೆ ಬಂದಾಗ ನನಗೆ ತಿಳಿಸಿ, ನಾವು ಒಟ್ಟಿಗೆ ಸೇರಬಹುದು. ಹಾಗೆ ಸಮಯ ಇದ್ದರೆ ನೀವು ನಮ್ಮ ಮನೆಗೂ ಬರಬಹುದು. ನೀವು ಮುಂದಿನ ಬಾರಿ ಊರಿಗೆ ಬಂದಾಗ, ನೆಕ್ಸ್ಟ್ ಟೈಮ್ ಯು ಆರ್ ಇನ್ ಟೌನ್, ನೆಕ್ಸ್ಟ್ ಟೈಮ್ ಯು ಆರ್ ಇನ್ ಟೌನ್, ನನಗೆ ತಿಳಿಸಿ. ಲೆಟ್ ಮೀ ನೋ, ಲೆಟ್ ಮೀ ನೋ. ಸೊ ಈ ಸೆಂಟೆನ್ಸ್ ಈ ಥರ ಹೇಳ್ಬೋದು. ಲೆಟ್ ಮೀ ನೋ ನೆಕ್ಸ್ಟ್ ಟೈಮ್ ಯು ಆರ್ ಇನ್ ಟೌನ್. ನಾವು ಒಟ್ಟಿಗೆ ಸೇರಬಹುದು. ವಿ ಕ್ಯಾನ್ ಗೆಟ್ ಟುಗೆದರ್, ವಿ ಕ್ಯಾನ್ ಗೆಟ್ ಟುಗೆದರ್. ಹಾಗೆ ಸಮಯ ಇದ್ದರೆ ನೀವು ನಮ್ಮ ಮನೆಗೂ ಬರಬಹುದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಕಮ್ ಹೋಮ್ ಇಫ್ ಟೈಮ್ ಪರ್ಮಿಟ್ಸ್. ಯು ಕ್ಯಾನ್ ಆಲ್ಸೋ ಕಮ್ ಹೋಮ್ ಇಫ್ ಟೈಮ್ ಪರ್ಮಿಟ್ಸ್. ಇಫ್ ಟೈಮ್ ಪರ್ಮಿಟ್ಸ್ ಅಂದರೆ ನಿಮಗೆ ಸಮಯ ಇದ್ದರೆ ಅಥವಾ ಟೈಮ್ ಕೂಡಿ ಬಂದರೆ ಆ ರೀತಿಯಾಗಿ ಹೇಳ್ಬೋದು. ಐ ರಿಪೀಟ್ ಒನ್ಸ್. ಲೆಟ್ ಮೀ ನೋ ನೆಕ್ಸ್ಟ್ ಟೈಮ್ ಯು ಆರ್ ಇನ್ ಟೌನ್. ವಿ ಕ್ಯಾನ್ ಗೆಟ್ ಟುಗೆದರ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಕಮ್ ಹೋಮ್ ಇಫ್ ಟೈಮ್ ಪರ್ಮಿಟ್ಸ್. ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ನಾನು ನಿಮ್ಮನ್ನು ಆದಷ್ಟು ಬೇಗ ಸಂಪರ್ಕಿಸುತ್ತೇನೆ ಎಂದು ಪ್ರಾಮಿಸ್ ಮಾಡುತ್ತೇನೆ. ನಾನು ನಿಮ್ಮನ್ನು ಆದಷ್ಟು ಬೇಗ ಸಂಪರ್ಕಿಸುತ್ತೇನೆ ಎಂದು ಪ್ರಾಮಿಸ್ ಮಾಡುತ್ತೇನೆ. ನಾನು ನಿಮ್ಮನ್ನು ಆದಷ್ಟು ಬೇಗ ಸಂಪರ್ಕಿಸುತ್ತೇನೆ. ಐ ವಿಲ್ ಕ್ಯಾಚ್ ಅಪ್ ವಿತ್ ಯು ಸೂನ್. ಐ ವಿಲ್ ಕ್ಯಾಚ್ ಅಪ್ ವಿತ್ ಯು ಸೂನ್ ಎಂದು ಪ್ರಾಮಿಸ್ ಮಾಡುತ್ತೇನೆ. ಐ ಪ್ರಾಮಿಸ್, ಐ ಪ್ರಾಮಿಸ್. ಸೊ ಕಂಪ್ಲೀಟ್ ಸೆಂಟೆನ್ಸ್ ವಿಲ್ ಬಿ ಲೈಕ್ ದಿಸ್. ಐ ಪ್ರಾಮಿಸ್, ಐ ವಿಲ್ ಕ್ಯಾಚ್ ಅಪ್ ವಿತ್ ಯು ಸೂನ್. ಐ ಪ್ರಾಮಿಸ್, ಐ ವಿಲ್ ಕ್ಯಾಚ್ ಅಪ್ ವಿತ್ ಯು ಸೂನ್. ಓಕೆ, ಗೋ ಟು ದ ನೆಕ್ಸ್ಟ್ ಲೈನ್. ನೀವು ನನ್ನೊಂದಿಗೆ ಸಮಯ ಕಳೆಯುವುದನ್ನು ನಾನು ತುಂಬಾ ಮೆಚ್ಚುತ್ತೇನೆ, ಆದರೆ ಈಗ ನಾನು ಹೊರಡಬೇಕಾಗಿದೆ. ನೀವು ನನ್ನೊಂದಿಗೆ ಸಮಯ ಕಳೆಯುವುದನ್ನು ನಾನು ತುಂಬಾ ಮೆಚ್ಚುತ್ತೇನೆ, ಆದರೆ ಈಗ ನಾನು ಹೊರಡಬೇಕಾಗಿದೆ. ನೀವು ನನ್ನೊಂದಿಗೆ ಸಮಯ ಕಳೆಯುವುದನ್ನು, ಯು ಸ್ಪೆಂಡಿಂಗ್ ಟೈಮ್ ವಿತ್ ಮೀ. ಯು ಸ್ಪೆಂಡಿಂಗ್ ಟೈಮ್ ವಿತ್ ಮೀ. ನಾನು ತುಂಬಾ ಮೆಚ್ಚುತ್ತೇನೆ. ಐ ಗ್ರೇಟ್ಲಿ ಅಪ್ರಿಷಿಯೇಟ್. ಐ ಗ್ರೇಟ್ಲಿ ಅಪ್ರಿಷಿಯೇಟ್. ಆದರೆ ಬಟ್ ಈಗ ನಾನು ಹೊರಡಬೇಕಾಗಿದೆ. ಐ ಹ್ಯಾವ್ ಟು ಲೀವ್ ನೌ. ಐ ಹ್ಯಾವ್ ಟು ಲೀವ್ ನೌ. ಸೊ ಕಂಪ್ಲೀಟ್ ಸೆಂಟೆನ್ಸ್ ಈ ಥರ ಬರುತ್ತೆ. ಐ ಗ್ರೇಟ್ಲಿ ಅಪ್ರಿಷಿಯೇಟ್ ಯು ಸ್ಪೆಂಡಿಂಗ್ ಟೈಮ್ ವಿತ್ ಮೀ, ಬಟ್ ಐ ಹ್ಯಾವ್ ಟು ಲೀವ್ ನೌ. I greatly appreciate you spending time with me,
ಬಟ್ ಐ ಹ್ಯಾವ್ ಟು ಲೀವ್ ನೌ. ನೆಕ್ಸ್ಟ್ ಲೈನ್ ನೋಡಿ. ನಾನು ಕೊಠಡಿ ಸಂಖ್ಯೆ 30 ಹುಡುಕುತ್ತಿದ್ದೇನೆ. ನೀವು ನನಗೆ ಸಹಾಯ ಮಾಡಬಹುದೇ ಅಥವಾ ನೀವು ನನಗೆ ಸಹಾಯ ಮಾಡುತ್ತೀರಾ? ಎಕ್ಸಾಮ್ ಹಾಲ್ ಹುಡುಕುವಾಗ ಯಾರೊತ್ತಿಗಾದರೂ ಸಹಾಯ ಕೇಳುವಾಗ ಈ ರೀತಿಯಾಗಿ ನಾವು ಕೇಳ್ತೀವಿ. ನಾನು ಕೊಠಡಿ ಸಂಖ್ಯೆ 30 ಹುಡುಕುತ್ತಿದ್ದೇನೆ. ಐ ಆಮ್ ಲುಕಿಂಗ್ ಫಾರ್ ರೂಮ್ ನಂಬರ್ 30. ಐ ಆಮ್ ಲುಕಿಂಗ್ ಫಾರ್ ರೂಮ್ ನಂಬರ್ 30. ನೀವು ನನಗೆ ಸಹಾಯ ಮಾಡುತ್ತೀರಾ? ಕ್ಯಾನ್ ಯು ಹೆಲ್ಪ್ ಮೀ ಔಟ್? ಕ್ಯಾನ್ ಯು ಹೆಲ್ಪ್ ಮೀ ಔಟ್? ನೆಕ್ಸ್ಟ್ ಲೈನ್ ಗೈಸ್. ಈ ಫಾರ್ಮನ್ನು ಹೇಗೆ ಭರ್ತಿ ಮಾಡುವುದು ಎಂದು ನಿಮಗೆ ತಿಳಿದಿದೆಯೇ? ಈ ಫಾರ್ಮನ್ನು ಹೇಗೆ ಭರ್ತಿ ಮಾಡುವುದು ಎಂದು ನಿಮಗೆ ತಿಳಿದಿದೆಯೇ? ತಿಳಿದಿದ್ದರೆ ಅಥವಾ ಗೊತ್ತಿದ್ದರೆ ದಯವಿಟ್ಟು ನನಗೆ ಹೇಳಿಕೊಡ್ತೀರಾ? ದಯವಿಟ್ಟು ನನಗೆ ಹೇಳಿಕೊಡ್ತೀರಾ? ಈ ಫಾರ್ಮನ್ನು ಹೇಗೆ ಭರ್ತಿ ಮಾಡುವುದು? ಹೌ ಟು ಫಿಲ್ ದಿಸ್ ಫಾರ್ಮ್? ಹೌ ಟು ಫಿಲ್ ದಿಸ್ ಫಾರ್ಮ್ ಎಂದು ನಿಮಗೆ ತಿಳಿದಿದೆಯೇ? ಡು ಯು ನೋ? ಡು ಯು ನೋ? ಅರೇಂಜ್ ಮಾಡಿದಾಗ ಈ ಸೆಂಟೆನ್ಸ್ ಈ ಥರ ಆಗುತ್ತೆ. ಡು ಯು ನೋ ಹೌ ಟು ಫಿಲ್ ದಿಸ್ ಫಾರ್ಮ್? ಡು ಯು ನೋ ಹೌ ಟು ಫಿಲ್ ದಿಸ್ ಫಾರ್ಮ್? ಗೊತ್ತಿದ್ದರೆ ಅಥವಾ ತಿಳಿದಿದ್ದರೆ ಇಫ್ ಯು ಡೂ ದಯವಿಟ್ಟು ನನಗೆ ಹೇಳಿಕೊಡ್ತೀರಾ? ಕುಡ್ ಯು ಪ್ಲೀಸ್ ಗೈಡ್ ಮೀ? ಕುಡ್ ಯು ಪ್ಲೀಸ್ ಗೈಡ್ ಮೀ? ಐ ರಿಪೀಟ್ ಕಂಪ್ಲೀಟ್ ಸೆಂಟೆನ್ಸ್. ಡು ಯು ನೋ ಹೌ ಟು ಫಿಲ್ ದಿಸ್ ಫಾರ್ಮ್? ಇಫ್ ಯು ಡೂ, ಕುಡ್ ಯು ಪ್ಲೀಸ್ ಗೈಡ್ ಮೀ? ಓಕೆ, ದ ನೆಕ್ಸ್ಟ್ ಸೆಂಟೆನ್ಸ್. ಏನಾದರೂ ಸುಳಿವು ಸಿಕ್ಕಿದ್ದರೆ ನಾನು ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಇರಬಹುದಿತ್ತು. ಏನಾದರೂ ಸುಳಿವು ಸಿಕ್ಕಿದ್ದರೆ ನಾನು ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಇರಬಹುದಿತ್ತು. ಏನಾದರೂ ಸುಳಿವು ಸಿಕ್ಕಿದ್ದರೆ ಇಫ್ ದೇರ್ ವಾಸ್ ಎನಿ ಹಿಂಟ್ ಮೀನ್ಸ್ ಸುಳಿವು. ನಾನು ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಇರಬಹುದಿತ್ತು. ಐ ಕುಡ್ ಹ್ಯಾವ್ ಬೀನ್ ಮೋರ್ ಕೇರ್ಫುಲ್. ಐ ಕುಡ್ ಹ್ಯಾವ್ ಬೀನ್ more careful. I repeat the sentences. If there was any hint, I could have been more careful. Guys, go for the next sentence. ನಾನೀಗ ಕೆಲಸ ಬಿಟ್ಟು ಬರಲು ಆಗುವುದಿಲ್ಲ. ನಾನೀಗ ಕೆಲಸ ಬಿಟ್ಟು ಬರಲು ಆಗುವುದಿಲ್ಲ. I can't get away from work now. I can't get away from work now. Can't ಅನ್ನೋದು cannotನ ಶಾರ್ಟ್ ಫಾರ್ಮ್. Go for the last sentence. ಅದರ ಹಿಂದೆ ಏನು ಕಾರಣ ಇದೆ ನಿಮ್ಗೆ ಗೊತ್ತಾ? ಅದರ ಹಿಂದೆ ಏನು ಕಾರಣ ಇದೆ ಎಂದು ನಿಮ್ಗೆ ಗೊತ್ತಾ? ಅದರ ಹಿಂದೆ ಬಿಹೈಂಡ್ ದಿಸ್ ಏನು ಕಾರಣ ಇದೆ? ವಾಟ್ ಈಸ್ ದ ರೀಸನ್? ವಾಟ್ ಈಸ್ ದ ರೀಸನ್ ನಿಮಗೆ ಗೊತ್ತಾ? ಡು ಯು ನೋ? ಡು ಯು ನೋ? ಸೊ ಕಂಪ್ಲೀಟ್ ಸೆಂಟೆನ್ಸ್ ಈ ಥರ ಆಗುತ್ತೆ. ಡು ಯು ನೋ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ಡು ಯು ನೋ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ಓಕೆ ಗೈಸ್, ಇಲ್ಲಿಗೆ ನಾನು ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ರೀತಿಯ ವೀಡಿಯೋಸಿಂದ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಅದೇ ರೀತಿ ಯಾರಿಗಾದರೂ ಈ ರೀತಿಯ ವೀಡಿಯೋಸ್ನ ಅಗತ್ಯ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋನಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.